ನಾನು ನನ್ನ ಮಗನ್ನ ಲಾಂಚ್ ಆಗಿ 2 ಸಿನಿಮಾ ಆಗಿತ್ತು. 3ನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಅಂದಾಗ ಕಾದಂಬರಿ ಆಧಾರಿತ ಚಿತ್ರ ಹುಡ್ಕೊಂಡು ಕೂತಿದ್ದೆ. ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರ್ವತಮ್ಮ ರೆಡ್ಡಿ ನಾನು ತುಂಬ ಕ್ಯಾಮ್ರೆಲ್ಲ ಮಾತಾಡ್ತಿದ್ದು. ಅದಕ್ಕೆ ನಾನು ಕಾದಂಬರಿ ಆಧಾರದ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ, ಒಳ್ಳೆ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ. ಆಗ ಸುಮಾರು ಒಂದು 50-55 ಕತೆಗಳು ಬಂತು. ಅದರಲ್ಲಿ ಒಂದು 15, 20, 25, 30 ಕಳಪೆ ಪಾಪ ಏನೋ ಬರೆದಿರೋ, ಪಾಪ ಅವ್ರಿಗೆ ಗೊತ್ತಿಲ್ಲ, ಏನೋ ಬರೆದಿದ್ದಾರೆ. ಒಂದಷ್ಟು ಪರವಾಗಿಲ್ಲ. ಅದರಲ್ಲಿ 1-2 ಆಯ್ಕೆ ಮಾಡ್ದೆ. ಆ ಒಂದನ್ನು ಆಯ್ಕೆ ಮಾಡ್ದ, ಅದು ಉತ್ತರ ಕರ್ನಾಟಕದ ಒಂದು ಹುಡುಗಿ ಸಿಂಧುಶ್ರೀ ಅಂತ. ಆ ಕತೆ ಬರೆದವರು, ಕತೆ ಕೊಟ್ಟವರು ಇವತ್ತು ಬಂದಿದ್ದಾರೆ. ದಯವಿಟ್ಟು ಇವತ್ತಿಗೆ ಬರಬೇಕು ಸಿಂಧುಶ್ರೀ. ಇವತ್ತು ಗಂಟ ನಾನು ಹೆಸರು ಹೇಳಿದ್ದೆ, ಕರೆಸಿರಲಿಲ್ಲ. ಇವತ್ತು 21ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಅದಕ್ಕೆ ಆ ಹುಡುಗಿನಲ್ಲಿ ಕರೆಸಿ ಇವತ್ತು ತಮ್ಮೆಲ್ಲರ ಮುಂದೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿಂಧುಶ್ರೀ ಈ ಹುಡುಗಿ ಕಥೆನ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯಿತು. ಆ ಹುಡುಗಿ ಕೇಳಿದ್ದಾವೇನು ಅಂತ ಕೇಳ್ಕೊಳ್ಳಿ. ಮೊದಲಿಗೆ ನಾನು ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 700 ಕಿಲೋಮೀಟ್ರಿಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು. ಚಿಕ್ಕ ವಯಸ್ಸಿಂದನೂ ಯಾವುದಾದ್ರೂ ನನ್ನ ಹಾರ್ಟ್ಗೆ ಎಮೋಷ್ನಲ್ ಆಗಿ ಟಚ್ ಆಗ್ತಾ ಇದ್ದರೆ ಅಥವಾ ಖುಷಿ ಕೊಡ್ತಾ ಇದ್ದರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂಥ ಹವ್ಯಾಸ ನನಗೆ. ಯಾವಾಗ ನನಗೆ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದೆ, ಇದು ಆ್ಯಡ್ ಬಂದಿರೋದು, ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ. ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು. ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದರು. ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗುತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು? ಹಾಗಾಗಿ ಸುಮ್ಮನೆ ಎಲ್ಲರೂ ಪೋಸ್ಟ್ ಮಾಡಿದ್ರು, ಸುಮ್ಮನೆ ಹಾಕು, ಹಂಗೆ ಹಾಕು ನೋಡೋಣ, ಅದೃಷ್ಟ ಹೇಗಿರುತ್ತೋ ಯಾರಿಗೆ ಗೊತ್ತು. ಕತೆ ಚೆನ್ನಾಗಿ ಮಾಡ್ತೀಯ ನೀನು, ಆನ್ಲೈನ್ ಬರೆದಿರ್ತೀಯ, ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತೊಗೋಬಹುದು, ಆದರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ. ಸುಮ್ಮನೆ ಆಗಿದ್ದೆ ನಾನು, ಆಗಿರಲಿಲ್ಲ ಅಂತ. ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ. ಏನಮ್ಮ ಹೇಗಿದೆಯಾ, ಆರೋಗ್ಯನ? ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನಂಗೆ ಆಶ್ಚರ್ಯ ಆಯಿತು. ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಸಿಂಧುಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು. ಹೌದು ಸರ್, ನೀವ್ಯಾರು ಅಂದೆ. ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು. ಸರ್ ಇಲ್ಲ ಸರ್ ಅಂದೆ. ಹಾಗಾದರೆ ವಾಟ್ಸಪ್ ನೋಡು ಅಂದರು. ಕಟ್ ಮಾಡಿಬಿದ್ರು. ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಖುಷಿ ಆಯಿತು ನನಗೆ, ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ. ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ. ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ. ನಾನು ಪ್ರೊಡ್ಯೂಸರ್ ಕೆ ಮಂಜುಮ್ಮ, ನಾನು ಕತೆ ಅನೌನ್ಸ್ ಮಾಡಿದ್ದೆ, ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ, ಅದಕ್ಕೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸರ್ ತುಂಬ ತುಂಬ ಧನ್ಯವಾದ. ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂಥ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಲಿ. ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನು ಅವರು ಕೊಡ್ತಾರಲ್ಲ, ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ. ಅವರ ಆರೋಗ್ಯ ನಮ್ಮ ಜೊತೆಗೆ, ಅವರ ಪ್ರೀತಿ ಸದಾಕಾಲ ಇರಲಿ. ನಮ್ಮ ವಿಷ್ಣುಪ್ರಿಯ ಸಿನಿಮಾ ನಾನು ಕಳಿಸಿರೋ ಕಥೆಗಿಂತ ನೋಡಿ ಮೈ ಜುಮ್ ಅನ್ನಿಸ್ಬಿಡ್ತು. ಇದು ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಕನಸು ಅವರು ನನಸು ಮಾಡಿದ್ದಾರೆ. ಇದು ಸಕ್ಸಸ್ ಆಗಲಿ. ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾಕಾಲ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರು, ಅವಾಗೆಲ್ಲ ಟಿ ವಿ ಅಷ್ಟಕ್ಕಷ್ಟೇ. ನಮ್ಮ ಮನೇಲಂತೂ ಟಿ ವಿ ಇರಲಿಲ್ಲ, ರೈತರು ನಾವು. ನಮ್ಮ ಅಜ್ಜಿ ತಾತನ ಹತ್ರನೂ ಜಾಸ್ತಿ ಬೆಳೆದಿರೋದು ನಾನು. ನನ್ನ ತಾತ ನನ್ನ ಕತೆ ಹೇಳ್ತಾ ಇದ್ರು. ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು. ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರಲಿಲ್ಲ ಅವಾಗ. ಯಾರಾದರೂ ಆ ಥರ ಮಾಡ್ತಾರಂತೆ ಗೊತ್ತಾದರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನೋ ಒಂದು ಸಾಯಿಸಿ ಒಟ್ಟಿನಲ್ಲಿ ಅದನ್ನು ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಆವಾಗ. ಸೊ ಹಾಗಾಗಿ ಅದು ಎಮೋಷ್ನಲ್ ಟಚ್ ಆಯಿತು ನನಗೆ. ಸುಮ್ಮನೆ ಅವ್ರವ್ರು ಮಾತಾಡ್ತಿದ್ರು, ನಾನು ಯಾವಾಗಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ. ನ್ಯಾಯ ಮಾಡೋಕೆ ಹೋದಾಗೂ ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ. ಆಮೇಲೆ ನನಗೆ ಅದು ಇಷ್ಟ ಆಯಿತು. ಅದು ಆಗಿದ್ದನ್ನು ನನ್ನ ಹೃದಯಕ್ಕೆ ತಟ್ಟಿದ್ದನ್ನು ಸುಮ್ಮನೆ ಬರೆದಿಟ್ಕೊಂಡಿದ್ದೆ. ಅದು ಈ ಥರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ಗೆ ಅದು ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೀಗೆ ಸುಮಾರುಗಳನ್ನು ಬರೆದಿದ್ದೆ, ಅದರಲ್ಲಿ ಇದನ್ನು ಒಂದು ಸೆಲೆಕ್ಟ್ ಮಾಡಿ ನಾನು ಕಳಿಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿನಿಮಾ ಎಲ್ಲಿದೆ? ಇನ್ನೂ ಇಲ್ಲ.
ದಯವಿಟ್ಟು ಅವ್ರ ಕತೆ ಕೊಟ್ಟಿದ್ದು ನಾವು ಲೈನ್ ತೊಗೊಂಡು ಸಿನಿಮಾಗೆ ಏನು ಬೇಕು ಮಾಡಿ ಅವ್ರಿಗಿನ್ನೂ ಯಾರಿಗೂ ಸಿನಿಮಾ ತೋರಿಸಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಟ್ರೈಲರ್ ತೋರಿಸಿ ಟಿ ವಿ ನೋಡ್ಕೊಂಡಿದ್ವಿ, ಏನೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕರ್ಸಿದ್ರು. ಖಂಡಿತ ಸರ್, ಯಾಕೆಂದರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಹೇಗೆ ಬೇಕೋ ಅವ್ರು ಹಾಗೆ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ತೋರ್ಸೋಕ್ಕೆ ಆಗಲ್ಲ, ತುಂಬ ಎಮೋಷ್ನಲ್ ಟಚ್ ಆಗುತ್ತೆ. ಸಿನಿಮಾಗೆ ಹೇಗೆ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂಥ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲನೂ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಬರುತ್ತೆ, ಎಲ್ಲರ ಹೃದಯ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಇಲ್ಲ ಸರ್, ಇದು ರಿಯಲ್ ಆಗೇ ನಡೆದಿರೋದು. ಸುಮಾರು ಇಂಥವು ನಡೆದಿದ್ದು, ಬೇರೆ ಬೇರೆ ವೆರೈಟಿ ಆಗಿದ್ವು. ಬಟ್ ಇದೊಂದು ಚೂರು ಎಮೋಷ್ನಲ್, ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷ್ನಲ್ ಇದೆಯಲ್ಲ, ಆವಾಗ ನಮಗೆ ಅದು ಅರ್ಥ ಆಗದೇ ಇರ್ಬೋದು. ಬಟ್ ನಾವು ಈಗ ಅದನ್ನು ಅನುಭವಿಸಿದಾಗ, ಇಲ್ಲಿ ನೋಡಿದಾಗ ನನಗೆ ಅಯ್ಯೋ ಈ ಥರನೂ ನೋವು ಆಗಿತ್ತಾ ಅವ್ರಿಗೆ ಅಂತ ಅನಿಸುತ್ತೆ. ಸೊ ಅದು ಸುಮ್ಮನೆ ಅವಾಗ ಹಾಬಿಗೆ ಬರೆದಿದ್ನೋ ಅಥವಾ ಅದೊಂದು ಎಮೋಷ್ನಲ್ ನನಗೆ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಾಗಿತ್ತು ಅಂತ ಬರೆದಿದ್ನೋ ಗೊತ್ತಿಲ್ಲ. ಬಟ್ ಅದು ಈ ಥರ ಸಿನಿಮಾ ಬರ್ತಾ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಜವಾದ ಥ್ಯಾಂಕ್ ಯು ಸಿಂಧುಶ್ರೀ ಅವರೇ, ನಿಮ್ಮ ಒಳ್ಳೆ ಕತೆ ಕೊಟ್ಟಿದ್ದೀರಾ. 21ನೇ ತಾರೀಕು ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ ಕತೆ, ನಮ್ಮ ಕತೆ ಹೆಂಗಿದೆ ಅಂತ. ಉತ್ತರ ಕರ್ನಾಟಕದ ಕಡೆ ಯಾವ ಊರಮ್ಮ? ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ರು ಪಾಪ ಇವತ್ತು. ಥ್ಯಾಂಕ್ ಯು, ಕೂತ್ಕೊಳ್ಳಿ ದಯವಿಟ್ಟು.